ಎಷ್ಟು ಡಿಗ್ರಿ ಇದ್ದಿರ್ಬೇಕಂತ ತಿಳ್ಕೊಂಡು ಹೇಳ್ಯಾಳ್ರಿ. ಏನು ಒಬ್ಬಕ್ಕಿನೇ ಬಂದಾಳು ಜೋಡು ಒಂದು 5-6 ಮಂದಿ ಕರ್ಕೊಂಡು ಬಂದಾಳ ಮಗಳು ಅಂಜಿ ತಿಳ್ಕೊಂಡು ಕೇಳ್ರಿ ತಿಳ್ಕೊಂಡು 51 ರೂಪಾಯಿ ಸಾಧನ ಕೊಟ್ಟಾರ. ಅವ್ರು ಶರಣಕ್ಕೆ ಇಲ್ಲಿ ವಾಸ ಮಾಡಿರುವಂಥ ಆ ದೇವ್ರ ಶರಣಕ್ಕೆ ಆದರೂ ನಾನು ಪೂರ್ಣ ಬರ್ತೀನಿ ಮನ್ನಿಸ್ತಕ್ಕ. ಈಗ ಒಬ್ಬ ದೊಡ್ಡ ಸಾವುಕಾರ ಏನು ಮಾಡ್ತಾನೆ, ಆಕಳ ತಗೋಬೇಕಾದ್ರ ಅದಕ್ಕೆಲ್ಲ ಚೆಕ್ ಮಾಡ್ತಾನವ. ಎಲ್ಲಾನು ಸುದ್ದಿ ಇತ್ತಪ್ಪ ಅಂತಂದ್ರೆ ಇದು ಹಿಂಡ್ಲಕ್ ಚಲೋ ಅದಲ್ಲ ಕೇಳ್ತಾನವ. ಇದು ಬರಾಬರಿ ಹಿಂಡ್ಲಕ್ ಅದು ಎಲ್ಲ ಚಲೋ ಇತ್ತು ಹಾವಿತ್ತು ಅಪ್ಪ ಅಂತಂದ್ರೆ ಖರೀದಿ ಮಾಡ್ತಾನ. ಈಗ ನಮ್ಮ ಅಪ್ಪದೇವ್ರು ಏನು ಮಾಡ್ತಾರ, ನಾವು ಕನ್ಯಾ ನೋಡ್ಲಕ್ ಹೋದ ಕೂಡಲೇ ಇದು ಹೋಗೋದ್ರೊಳಗ ಬುಟ್ಟ್ಯಾಗ ಏನ್ರಿ ಹಾಕೊಂಡು ಮರದಾಗ ಏನ್ರಿ ಹಾಕೊಂಡು ಕೇರ್ಲಕತ್ತಿತ್ವಪ್ಪ ಅಂತಂದ್ರ ಇದು ಚಲೋ ಅದ ಕನ್ಯಾ ಪಾಸ್ ಮಾಡಮತ್ತಾರ. ಮತ್ತ ಇದು ಹೋಗೋದ್ರಾಗ ಏನದ ಸಿಕ್ಕಂಗ ಅನ್ನ ಪಿನ್ನ ಹಾಯ್ಕೊಂಡಕ್ಕೆ ತಿಲ್ಲಕತ್ತಿತ್ತಪ್ಪ ಅಂತಂದ್ರ ಇವ್ನು ಅವ್ನು ಕೆಟ್ಟ ರಾಕ್ಷಸ ಇದ್ದಂಗ ಕಾಣ್ತದ, ಹೆಂಗಸಿದಕ್ಕೆ ನಪಾಸ್ ಮಾಡತ್ತಾರ. ಇದು ಅಲ್ಲಿ ಇದು ಹೋಗೋದ್ರೊಳಗ ಮನ್ಯಾಗ ಜಳಕ ಮಾಡ್ಲಕತ್ತಿತ್ತಪ್ಪ ಅಂತಂದ್ರ ಕೆಟ್ಟ ರಾವ್ಕೊಂಡಿದ್ದಂಗೆ ಕಾಣ್ತದ, ನಾವು ನಪಾಸ್ ಮಾಡ ನಡಿ ಅವ್ರು ಹಾಕಳ್ತಾರ. ಅದಕ್ಕೆ ಹಿಂಗ ಈ ಹೆಣ್ಣಿಗೆ ಮಾತ್ರ ಚೆಕ್ ಮಾಡ್ಯಾರ, ನಮ್ಮ ಗಂಡಸಿಗೆ ಎಲ್ಲರೂ ಚೆಕ್ ಮಾಡ್ಯಾರ ಅನ್ನೋದು ತಿಳ್ಕೊಂಡು ನಮ್ಮ ಗೌಡ್ರು ಏನದಲ್ಲ 100 ರೂಪಾಯಿ ಸಾಧನ ಸಲ್ಲಿಸ್ಯಾರ. ಅವ್ರು ಶರಣಕ್ಕೂ ಇಲ್ಲಿ ವಾಸ ಮಾಡಿರುವಂಥ ಆ ಗುರುವಿನ ಚರಣಕ್ಕಾದ್ರೆ ನಾನು ಪೂರ್ಣ ಬರ್ದೇನೆ ಮನ್ನಿಸ್ತಕ್ಕವ್ರು. ಉತ್ತಿರಿ ಮಳೆ ಬಂದಂಗೆ ಆಗ್ಬೇಕು. ಕೊಳ್ಳೆ ಕೊಚ್ಚೆ ಮಾಡ್ಕೊತ ಕೂತ್ರೆ ಹಂಗ ತಾಯಿ. ನಾನು ಮಾತ್ರ ಇದ್ದಾಗ ಮಾತ್ರ ನಿನ್ನ ಬಲ್ಲಿ ಮಕ್ಕಳು ಹಡಿಬೇಕಾದ್ರೂ ಕೂಡ ನನ್ನ ಬಲ್ಲೆ ಮಾತ್ರ ಹುಟ್ಟದ ತತ್ತಿ ಒಳಗೆ ಮಾತ್ರ ಜಗತ್ತಿ ಹುಟ್ಟ್ಯಾದ. ತತ್ತಿ ಹುಟ್ಟಬೇಕಾದ್ರೂ ಸಹಿತ ಕೋಳಿನೇ ಮಾತ್ರ ತತ್ತಿ ಹಾಕ್ತದ ಅಂತ ಹೇಳಾಕಿ. ಆ ಕೋಳಿಗೆ ಹವಾ ಹೊಡಿಲಾರ್ದೆ ಹುಂಜ ಹವಾ ಹೊಡಿಲಾರ್ದೆ ತತ್ತಿ ಇಡ್ತದೆ ಕೋಳಿ. ಮುಕ್ಕಳಾಗೆ ಹೊಡಿತದ ಹವಾ ನೋಡಿದಿಲ್ಲ ಭಾಸತಳಿ ಹೊಡೆದಾಗ ತಂದು ಮುಂದೆ ಅವು ಏನದು ಹುಂಜ ಹೊಡೆದಾಗ ಅದು ಕೋಳಿ ಏನದಲ್ಲ ತತ್ತಿ ಇಟ್ಟದ. ಮತ್ತೆ ಹವಾ ಹೊಡಿಲಾರ್ದೆ ತೆಗಿ ನೋಡಮ್ಮ ಹೊರಗ ಬರಂಗಿಲ್ಲ. ಹಾ ತೆಗಿ ನೋಡಮ್ಮ ಅವಾಗ ಸಣ್ಣದಿದ್ದಾಗ ಅದಕ್ಕೆ ತೆಗಿ ಹವಾ ಇಲ್ಲಾರ್ದೆ. ಅದಕ್ಕೆ ತಂಗಿ ಹವಾ ಅನ್ನೋದು ಮಾತ್ರ ಭಾಳ ದೊಡ್ಡದ. ಖಾಲಿ ನೀನು ಟ್ಯೂಬ್ ತೊಗೊಂಡು ಏನು ಮಾಡೋದದ, ಇದು ಎಲ್ಲ ಟ್ಯೂಬ್ ಚಲೋ ಅದ ಖರೆ. ಟ್ಯೂಬಿನೊಳಗೆ ಹವಾ ಹಾಕೋನು ಭಾಳ ಮಾಲಕ್ ಭಾಳ ದೊಡ್ಡವನ ಅವ ಇದ್ದಾಗ ತಂಗಿ ಕೆಲಸ. ಹೌದು ಅದಕ್ಕೆ ಹೇಳಿ ಏನು ಹೇಳ್ಬೇಕಾಗ್ಯದ ಹೆಣ್ಮಗಳಿಗೆ, ಹಂದಿ ಮರಿಯ ನಂದಿಯಾರಿತ್ತೇನು ಶಿಂದಿ ಕೊಡೋದು ಶೀಲ ಮಾಡಿದಾರೇನು. ಮಂದಿಯ ಮುರಿದು ಮಂದಿಯ ಮನೆ ಮುರಿದು ಮುಂದಕ್ಕಾದಕ್ಕಿಗಿ ಸೌಕಾರ್ತೆ ಅಂತಾರೇನು. ಸೌಕಾರ್ತೆ ಅಂತಾರೇನು. ಹೌರಾಣಿ ಹಾವ ಆದಾಳೇನು ಜಾರಿಣಿ ಗರತಿ ಆದಾಳೇನು. ಊರ
ಊರೆಲ್ಲ ಬಳಸಿದಕ್ಕಿಗೆ ಶೃಂಗಾರ ಮಾಡಿ ಮನ್ಯಾಗ ಇಟ್ರ ಮದುವೆ ಹಣತೆ ಅಂತಾರೇನೋ ಊರೆಲ್ಲ ಬಳಸಿದಕ್ಕಿಗೆ ಶೃಂಗಾರ ಮಾಡಿ ಮನ್ಯಾಗ ಇಟ್ರ ಮದುವೆ ಹಣತೆ ಅಂತಾರೇನೋ ಮಠದ ಮರಿಯಾದನೇನೋ ಪಟ್ಟದ ಮರಿಯ ಪಟ್ಟಣಕ ಹೋದಾರೇನೋ ಕಟ್ಟಿದ ಕರ್ಮಣಿ ಹರಿಯುವ ಮಸಿಬಿನಳ ಹುಡುಗಿಗೆ ಮೆಟ್ಟಿಲೆ ಹೊಡದಾರೇನೋ ಮಸಿಬಿನಳ ಹುಡುಗಿ ಮೆಟ್ಟಿಲೆ ಹೊಡದಾರೇನೋ ಅಚ್ಚುತ ಅರುಣನಾದಾನೇನೋ ಕಚ್ಚಿ ಹರಕದ ಕರುಣೆ ಬಂದೇತೇನೋ ಸಾಚಾರ ಕವಿಯ ಹುಚ್ಚ ಮೀರಾಗ ಯಾರು ಬೈದಾರೇನೋ ಸಾಚಾರ ಕವಿಯ ಹುಚ್ಚ ಮೀರಾಗ ಯಾರು ಬೈದಾರೇನೋ ಸಭಾಸಭಿಕರಿಗೆಲ್ಲ ಆಶೀರ್ವಾಗಿ ಕರ್ಮಗಳು ಹೇಳುವುದೇನಪ್ಪ ಅಂತಂದ್ರ ಈಗ ನಾವು ಏನ್ ಹೇಳಿದ್ದೇವೆ ಹೆಣ್ಮಗಳಿಗೆ ಪಿಂಡ ಬ್ರಹ್ಮಾಂಡ ಬ್ರಹ್ಮಾಂಡ ಪಿಂಡ ಎರಡೂ ಇಲ್ಲದಾಗ ಅಖಂಡ ಸ್ವರೂಪ ಆರೂಪ ಬಲ್ಲವ ನಿನ್ನ ಗಂಡ ನಿನ್ನ ಮಗಲಾಗಿ ಅದಾನವ ನಿನ್ ನೋಡ್ಲಾಕ್ ಬರಲಾಗ್ಯದ ಹೊರಗಿನ ಕಣ್ಣು ಮಾತ್ರ ಬಂದ್ ಮಾಡ್ಕೋ ಒಳಗಿನ ಕಣ್ಣು ಕೂರು ಮಾಡ್ಕೊಂಡೆ ಅಂದ್ರೆ ಆ ಗಂಡ ನಿನ್ನ ಕಾಣ್ತಾನ ತಿಳ್ಕೊಂಡು ನಾವು ಹೇಳಿದ್ದೆವು ಅದಕ್ಕೆ ಈ ಪಿಂಡದೊಳಗ ಶರೀರ ಬೆಳಿಬೇಕಾದ್ರೆ ಯಾವ ಪ್ರಕಾರವಾಗಿ ಬೆಳೆದದ ಒಂದು ತಿಂಗಳದಾಗ ಹೆಂಗ್ ಬೆಳೀತು ಎರಡನೇ ತಿಂಗಳದಾಗ ಹೆಂಗ್ ಬೆಳೀತು ಹಿಂಗ್ 9 ತಿಂಗಳು 9 ದಿವಸ ಆಗೋ ತನಕ ಆ ಕೂಸು ಹೊಟ್ಟಿ ಒಳಗೆ ಹೆಂಗ್ ಬೆಳೆದ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೆವು ಹೊರಗೆ ಬರುವ ಹೊತ್ತಿನಾಗ ಯಾವಾಗ ಗಾಳಿ ಬೀಸ್ತು ಹೊಟ್ಟೆಯಾಗಿದ್ದಾಗ ಯಾವ ಗಾಳಿ ಬೀಸ್ತು ಇದು ಎಲ್ಲ ಹೇಳ್ಕೋತ ಬಂದು ಏನ್ ಮಾಡಿದ್ದೆವು ಎಂಟರಾಗ ಹುಟ್ಟಿದ ಕೂಸು ಯಾಕೆ ಬದಕಾಗಿಲ್ಲ ಅಂತ ಕೇಳಿಬೇಕಿಗೆ ಅದು ಅಲ್ಲಿದಲ್ಲೇ ಇಟ್ಟಾಳ ಮಲ್ಲಿ ಮನಿ ಸಾರಿಸ್ದಂಗ ಮಾಡ್ಯಾಳ ಮತ್ತ ಹೊಳ್ಳಿ ನನಗೆ ಏನ್ ಕೇಳಕತ್ತಾಳ ನಿನ್ನೆ ರಾತ್ರಿ ಒಂದು ಮಾತು ಕೇಳತ್ತ ರಾಮ ಇದ್ದಾವ ಸೀತಾದೇವಿ ಒಯ್ದು ಅರಣ್ಯದೊಳಗೆ ಯಾಕೆ ಬಿಟ್ಟು ಬಂದ ಆ ಮಾತು ಕೇಳ್ತಾಳಕಿ ನೋಡ್ ತಂಗಿ ರಾಮಪ್ಪ ಅಂತಂದ್ರೆ ಸಾಮಾನ್ಯ ಅಲ್ಲಮ್ಮ ಏಕಪತಿ ವ್ರತ ಇತ್ತ ಒಂದು ಅವತಾರದೊಳಗ ಯಾವಾಗ ರಾಮಣೇಶ್ವರ ಒಯ್ದಾನಪ್ಪ ಅಂತಂದಾಗ ಒಯ್ದು ಅಶೋಕವನದಾಗ ಇಟ್ಟಾನ ಅಶೋಕವನದ ಇಟ್ಟಾನಪ್ಪ ಅಂತಂದ್ರೆ ಮತ್ತೆ ಹೊಳಿ ಕರ್ಕೊಂಡು ಬಂದ ಬಳಿಕ ರಾಮಗ ತಲೆಯಾಗಿ ಏನು ಬತ್ತು ಎಂತಿಂತ ಭೂಲೋಕದೊಳಗೆ ಇರುವಂತವ್ರಿಗೆ ಮಾತ್ರ ಕುಂದುಗಳು ಬರ್ತಾವ ಲೋಕದವ್ರು ಮಾತಾಡ್ತಾರ ಅದ್ರದ್ದು ಎಲ್ಲಿ ತಂದು ಬಿಟ್ಟು ಮರ ಅವ್ನ ಹೆಣ್ತಿ ಅಲ್ಲಿ ಹೋಗಿಳತ್ತ ಮತ್ತೆ ಹೊಳಿ ತಂದು ಆಳಕತ್ತ ಹಿಂಗ ಸಂಶಯ ಬರ್ತಾವ ಭಾಳ ಮಂದಿಗೆ ಮತ್ತೆ ಇವ ಪರಮಾತ್ಮದ ಸೃಷ್ಟಿಕರ್ತ ಪರಮಾತ್ಮ ರಾಮ ಮತ್ತು ರಾಮಪ್ಪ ಅಂತಂದ್ರ ನನ್ನಂತವ್ರಿಗೆ ಇಂಥದ್ದು ಏನಾರ ಗುಣ ಬರಂಗದ ತಿಳ್ಕೊಂಡು ಹರ್ಯಾಣದೊಳಗೆ ಒಯ್ದು ಬಿಟ್ಟ ನಮ್ಮ ರಾಮ ನೀನು ಉತ್ತರ ಇಟ್ಟಿಯಾದ ತಂಗಿ ಎಟ ಸಿಗದೆ ಹೇಳಕತ್ತಿದ್ದೆ ಅದಕ್ಕೆ ಕೆಟ್ಟಕ್ಕೆ ರಾಮದೇವರವೇನು ಮಳ್ಳದನ ಮಾಡ್ಕೊಂಡು ಹೇಳ್ತೀವಿ ಒಯ್ದಮ್ಮ ಅರಣ್ಯದೊಳಗೆ ಯಾಕೆ ಬಿಟ್ಟಾನಪ್ಪ ಅಂತಂದ್ರ ಲೋಕದವ್ರು ನನಗೆ ಶಬ್ದ ನಂಗಾರ ತಿಳ್ಕೊಂಡು ಒಯ್ದಕ್ಕೆ ಅರಣ್ಯದೊಳಗೆ ಬಿಟ್ಟು ಬಂದಾನ ತಂಗಿ ತಗೋ ನೀನು ಉತ್ತರ ಅದಕ್ಕೆ ನಾಗೇನು ಕೇಳಿದ್ದೆ ನಿನಗೆ ಎಂಟರ ಹುಟ್ಟಿದ ಖುಷಿ ಯಾಕೆ ಬದಕಾಗಿಲ್ಲ ಹೇಳ್ಬೇಕಾಗಿತ್ತಕಿ ಗೊತ್ತಿಲ್ಲ ಅವರಿಗೆ ಗೊತ್ತಿಲ್ಲಪ್ಪ ಅಂತಂದ್ರೆ ಬಿಡಲಕ್ ಬಿಡು ಖರೆ ಸುಳ್ಳು ಏನ್ರಿ ಹೇಳ್ಕೆರೆ ಹೋಗ್ಬಾರ್ದು ಸುಳ್ಳು ಹೇಳಿದ್ರೆ ತಂಗಿ ಕೆಲಸ ಹೊಂಡಂಗಿಲ್ಲ ಅದಕ್ಕೆ ಈಗ ಎಲ್ಲಿಗೆ ಬಂದಾಳ ನಿರ್ಗುಣದ ಆಚೆ ಕಡೆಗೆ ಮಾತ್ರ ಇವ್ರ ಆದಿಶಕ್ತಿ ಅದಾಳ ತಿಳ್ಕೊಂಡು ಪದ್ಯದೊಳಗೆ ಹೇಳಿ ಅದಕ್ಕೆ ನಾವೇನು ಹೇಳ್ಬೇಕಾಗ್ಯದ ಸಹಸ್ರ ಶೂನ್ಯದ ಅಚ್ಚಿ ಕಡಿ ಶಕ್ತಿ ಇಲ್ಲ ಸಾಂಬನ ಜೋಡಿ ಸಹಸ್ರಾರು ಯುಗದ ಜಾಡಿ ಕೇಳು ಕಿವಿ ಕೊಟ್ಟ
ಸಹಸ್ರ ಯುಗದ ಅಚ್ಚಿ ಕಡಿ ಮಾತ ಭಾಳ ಬಿಕ್ಕಟ್ಟ ನೀನು ಮೆಟ್ಟಿನ ಗಂಟ ಯಾಕ ಹೊತ್ಕೊಂಡು ಹೊಂಟಿ ಪುಕ್ಕಟ ಹೆಚ್ಚಿಗೆ ಇದ್ರ ನಿಮ್ಮ ಶಕ್ತಿ ಪರಾಣ ಕರ್ಕೊಂಡು ಯಾಕೆ ಬಿದ್ದೈತಿ ಹುಚ್ಚುಚ್ಚಾಡಿ ತಿಂದಿಯಲತ್ತಿ ಹಂಗಸ ಹಲಕಾಟ ಪರಾಣಕ ಇಚ್ಛಾ ಮಾಡಿ ಯಾಕ ಬೇಡ್ತಿರ ಗಂಡಿನ ಊಟ ಪರಾಣಕ ಇಚ್ಛಾ ಮಾಡಿ ಯಾಕ ಬೇಡ್ತಿರ ಗಂಡಿನ ಊಟ ಶಕ್ತಿ ಕ್ರಿಯಾ ಶಕ್ತಿ ಜ್ಞಾನ ಶಕ್ತಿ ಮಾಯಾ ಶಕ್ತಿ ಆ ಆದಿಶಕ್ತಿ ಮಣ್ಣಿನವಳು ಓದ ಸೃತಿಯಲ್ಲಿ ಬೇಗ ಎಬಸು ಹೆಂಗಸ ನಿನಗೆ ಗುರುತ ಬಂದಿದೆ ಭವದಲ್ಲಿ ನೀನು ಓದಿ ನೋಡ ಮೂಲ ಸ್ತಂಭ ಪುರಾಣದಲ್ಲಿ ಮಧ್ಯ ಬ್ರಹ್ಮ ಅಂತ್ಯದಲ್ಲಿ ಪರಬ್ರಹ್ಮ ಚತುರ್ಮುಖದ ಬ್ರಹ್ಮ ಸಹಿತ ಕೋಡಿ ಸಂತೇಲಿ ಶೋಧ ಮಾಡಿ ಹಾರು ಆದಿ ನಾರಾಯಣನ ಹಂತೇಲಿ ಶೋಧ ಮಾಡಿ ಹಾರು ಆದಿ ನಾರಾಯಣನ ಹಂತೇಲಿ ಮನಗನಂತ ನಾರಾಯಣ ನಾಮ ಬಂತ ಅಲ್ಲಂ ಪ್ರಭುನ ರೂಪ ತೋರ್ಯಾದ ನಿರಾಕಾರದಲ್ಲಿ ನೀರೇ ನಿರಾಕಾರ ಇದ್ದಾಗ ನಿನ್ನ ಶಕ್ತಿ ಇದ್ದಾಳು ಯಾವಲ್ಲಿ ಈ ಭೂಮಿಗೆ ತಯಾರ ಮಾಡ್ಯಾರ ತಂಗಿ ಅದ್ಭುತ ಯುಗದಲ್ಲಿ ಇದಕ್ಕೂ ಮೊದಲು ಲಕ್ಷ ಯುಗ ಶಕ್ತಿಗೆ ಇದ್ದಿದ್ದಿಲ್ಲ ಜಾಗ ಹೃದಯ ಎಬ್ಬಸಬೇಡ ಮೂಗ ಕೊಯ್ತೀನಿ ಕತ್ತೇಲಿ ವಾದ ಹಾಕಬೇಡ ಇರಬೇಕು ನೀನು ತಿಳ್ಕೊಳ್ಳೋ ರೀತಿಯಲ್ಲಿ ಅದಕ್ಕೆ ಮತ್ತೇನು ಹೇಳ್ತಾಳ ತಮ್ಮ ಭೂಮಿ ಅಂದ್ರೆ ಹೆಣ್ಣ ಕಣ್ಣಿಗೆ ಕಾಣುವಂತ ರಕ್ತ ಮಾಂಸ ತೊಗಲ ಇದು ಏನದಲ್ಲ ಎಲ್ಲಾನು ಮಾತ್ರ ಹೆಣ್ಣೆ ಅದಂತ ಹೇಳ್ತಾಳಕಿ ಈಗ ಇಲ್ಲಿ ಕೈ ಕಟ್ಕೊಂಡು ನಿಂತ ನೋಡ್ರಿ ನಮ್ ದಾಡಿವಾಲ ಅಣ್ಣವರು ಅವರು ಸಹಿತ ಹೆಣ್ಣೇರಿ ಇವತ್ತ ಮತ್ತೆ ಇವು ಏನು ರುಂಬಲ್ ಸುತ್ತಕೊಂಡು ಕೂತಾರಲ್ಲ ಕಾಕಾದೇವರು ಅವರು ಎಲ್ಲ ಹೆಣ್ಣೆ ಇದು ಲೈಟ್ ಕಂಬ ಹೆಣ್ಣ ಇದು ಗಿಡ ಹೆಣ್ಣ ಎಲ್ಲಾನು ಹೆಣ್ಣೆ ಇವತ್ತ ಹೆಣ್ಣೆ ಹೆಣ್ಣೆ ಅಂತಾರಂದ್ರ ಮಾಸ್ತರ ಹೆಂಗ ನಮಗದಿರ ಸಂಶಯ ಬಂದ್ರಿ ಹೆಂಗ್ ಸಂಶಯ ಬರ್ತ ಏನ್ ಹೇಳ್ತಾರ ವಚನದಾಗ ಹಣ್ಣು ಮತ ಬಳಿಕ ಮರವನ್ನು ಯಾರು ಕಡಿದರೇನು ಹೆಣ್ಣು ಬಿಟ್ಟ ಬಳಿಕ ಅವಳಿಗೆ ಯಾರು ಆಳಿದರೇನು ಹೌದು ಈ ಕಾಯದ ಹೊಲ್ಲ ಮೀಗಿದ ಮೇಲೆ ಇದಕ್ಕೆ ನಾಯಿ ತಿಂದರೇನೋ ತಿಂದು ನೀರು ಕುಡಿದರೇನೋ ಚೆನ್ನ ಮಲಿಕದನು ಅಂತ ಇವ್ರು ಅಕ್ಕಮದೇವಿ ಹೇಳ ಗಂಡ ಮೊದಲು ಬೇಕು ಹೌದು ಗಂಡಿನಕ್ಕಿಂತ ಹೆಣ್ಣು ಮೊದಲಿಲ್ಲ ಹೌದಲ್ಲ ಗಂಡೆ ಮೊದಲು ಅಂತ ನಾ ಹೇಳ್ತೀನಿ ಯಾವ ಪ್ರಕಾರವಾಗ ಇವ್ರೇನು ಹೇಳ್ತಾರ ಮಾಸ್ತರ ಏನ್ ಹೇಳ್ತಾಳ ನೀವೇ ನಮ್ಮ ಮನೆಗೆ 4 ಮನೆ ಚೆಕ್ ಮಾಡಕ್ ಬಂದಿರಿ ಹೌದು ನಾ ಹೆಚ್ಚಿದ್ರೆ ನೀವು ಬಂದಿರಂತಾರ ಏಸೋ ಈ ಕಲಿಯುಗದಾಗ ತಂಗಿ ಕೇಳು ಹೇಳಪ್ಪ 12ನೇ ಪಾಸ್ ಆಗಿ 10ನೇ ಪಾಸ್ ಆಗಿ ಏಸೋ ಓಡ್ ಹೋಗ್ಯಾರ ಏನ್ ಹೆಣ್ಮಗಳು ಅವ್ಕ್ಯಾರ ನೋಡಕ್ ಹೋಗ್ಯಾರ ಯಾರು ಹೋಗಿಲ್ಲ ಮತ್ತೇನಂತಾರ ಮಾಸ್ತರ ಇದು ಬ್ರಹ್ಮಾಂಡದಂತ ಬ್ರಹ್ಮ ಅಂದ್ರ ಯಾರು ನಮ್ಮ ತಂದಿ ಹೌದು ಅಂಡ ಅಂದ್ರೆ ತತ್ತಿ ಅಂತ ನೀನ್ ಅಂಡ ಶ್ರೇಷ್ಠ ಇರ್ಬೇಕಾದ್ರೆ ಇದಕ್ಕೆ ಏನಂತ ಇರ್ಬೇಕಾಗೈತಿ ಬ್ರಹ್ಮಾಂಡಕ್ಕೆ ಹೆಸರ ಏನಂತ ಶಾರದಾಂಡ ಅಂತ ಇರ್ಬೇಕಾಗೈತಿ ಶಾರದಾಂಡ ಬ್ರಹ್ಮಾಂಡ ಅಂದ್ರೆ ಇದಕ್ಕೆ ಬ್ರಹ್ಮಾಂಡ ಹೌದು 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 ನಾವು ಸ್ವಲ್ಪ ಸುಮ್ಮ ಕೊಡೋದು ಏನಂತಾರ ಅಕ್ಕೋರು ಹ್ಯಾಂಗ ಕುಂತ ನೋಡ್ರಿ ಸತ್ತೋರ್ ಮನಿ ಮುಂದೆ ಹತ್ತಂಗ ಅಂತ ಯಾರ ಹತ್ತಾರ ಮಾತಾಗಿರ್ಬೇಕು ಘಾತ ಆಗಬಾರ್ದು ಯಾರ ಹತ್ತಾರ ಈ ಜೀವ ಮಾತು ಗಂಡದ ಜೀವ ಹೋಗ್ಯಾನ ಬಯಲು ರೂಪದಾಗ ನಿನ್ನ ಶರೀರ ಹತ್ತದ ಇಲ್ಲಿ ಕುಂತಿ ಯಾವ ನನ್ನ ಗಂಡ ಹಾಗೆ ಸತ್ತನೆ ಎಲ್ಲಿ ಹೋದೆ ಯಾಕಂದ್ರೆ ಏನೋ ಒಂದು ಕಾರಣ ಸುಮ್ಮ ಶಾಸ್ತ್ರ ರೀತಿ ನಡೆದಿದ್ದು ಹಾಡಕಿ ಅಂದ್ರೆ ಏನದಾರಿ ಮಾಸ್ತರ ಏನಂದಾರ ಒಂದ್ರದಿಂದ ಒಂದ್ ನಡೀತಾ ಇರಬೇಕು ಕುಸ್ತಿ ಹೌದು ಹೌದು ನೀವು ಹಾಡೋದೊಂದು ಬೇರೆ ಅಲ್ತದ ಅವ್ರು ಹಾಡೋದೊಂದು ಬೇರೆ ಅಲ್ತದ ಈಗ ಹತ್ತಿದ ಕುಸ್ತಿ ಆದಿಶಕ್ತಿ ಅಂತ ಹಿಂದಿ ನಡೆದ ಹಾಡ ಅಂತ ಇವ್ರು ಹೇಳ್ಯಾರ ಅಲ್ಲಿ ಇಲ್ಲ ನಾವು ತೋರ್ಸ್ಬೇಕಾಗ್ಯದ ಈಗ ನಡೆದ ಕುಸ್ತಿ ಇದಕ್ಕಂತಾರ ಹಾಡಕಿ ನಿನ್ನೆ ಹಿಡಿದ ನಡೆದಿಲ್ಲ ಮಾಸ್ತರ ನಿನ್ನೆ ನಡೆಸಿದ್ರಲ್ಲ ಬಂಗಾಲಿ ಆಟ ಗಂಡನ ಮೇಲೆ ಸ್ನೇಹ ಇಲ್ಲದ ಹೆಂಡತಿದ್ದು ಫಲವೇನೋ ಲಿಂಗದ ಮೇಲೆ ನಿಷ್ಠಿವಿಲ್ಲದ ಭಕ್ತನಿದ್ದು ಫಲವೇನೋ ಹೌದು ಹೌದು ಶಿವ ಶಿವ
ಇದ್ದರೆ ಹೋದರೆ ಹಸಿದ ಹಾವಿಗೆ ಕರ ಬಿಟ್ಟಂತೆ ಕೂಡಲ ಸಂಗಮ ದೇವ ಅಂತ ಹೇಳ್ತದ. ಗಂಡ ಮೊದಲ ಬೇಕು. ಗಂಡ ಇಲ್ಲದೆ ಏನು ಎದಕ್ಕ ಬರಲಿ. ಹೌದೌದು. ಮತ್ ಏನ್ ಹೇಳ್ತಾರ ಮಾಸ್ತರ, ನಮ್ಮ ತಾಯಿನೇ ಹಡದಾಳ ಈಗಿನೇ ಹಡದಾಳತ್ತ. ಇದೇ ನಮ್ಮ ರೇವಣ ಸಿದ್ದೇಶ್ವರ ಕೊಲ್ಲಿ ಭಾಗದಾಗ ಉತ್ಪನ್ನ ಆಗ್ಯಾರ, ಜನಸಿ ಬಂದಾರ. ನಿಮ್ಮ ತಾಯಿ ಹಡದಿಲ್ಲ ಅಲ್ಲಿ. ಎಲ್ಲಾದ್ರೂ ನಿನ್ನ ಹೆಣ್ಣ ಲಿಂಗದ ರೂಪವಾಗಿ ಉದ್ಭವಿಸಿ ಬಂದಾರ. ಹೌದಲ್ಲ. ಗಂಡಿಂದ ನೀ ಹಡ್ದು ತೋರ್ಸು, ನಿನ್ನ ತವ್ರ ಮನೆ ಹಡ ಬಂತು. ನಾನು ತೋರ್ಸಾಯ್ತು ತೋರ್ಸಲ್ಲ. ಒಂದು 4 ದಿನ 2 ಹಡ್ಕೊಂಡ ಬನ್ನಿ ತವ್ರ ಮನ್ಯಾಗ. ಹೌದಲ್ಲ. ಅವಾಗ ಹೌದು ನೀನು ಹೆಣ್ಣೆ ಶ್ರೇಷ್ಠದ ಅಂತೇವ್. ಹೌದು. ನನ್ನ ಬಲ ಬಂದಿ ಅವಾಗ ನೀ ಹಡ್ದಿದ್ದಕ್ಕ ಮಾತಾಗಿರ್ಲಿ. ಅದಕ್ಕೆ ಹೇಳ್ತಾರ, ಜ್ಞಾನಿ ಮಿಲೇತೋ ದೋ ಬಾತ, ಗದೆ ಮಿಲೇತೋ ದೋ ಲಾತ. ಹಾಂಗ ಆಗ್ಬಾರ್ದು ಮಾಸ್ತರ. ಸ್ವಲ್ಪ ತಿಳಿಸಿ ಹೇಳ್ರಿ ನಡೀಲಿ. ಹೌದು. ನೀರಿನ ಮ್ಯಾಲ ಮನೆಗಾನಂತ ನಾರಾಯಣ ನಾಮ ಬಂತ. ಅಲ್ಲ ಪ್ರಭುನ ರೂಪ ತೋರ್ಯಾದ ನಿರಾಕಾರದಲ್ಲಿ. ನೀರ ನಿರಾಕಾರ ಇದ್ದಾಗ ನಿನ್ನ ಶಕ್ತಿ ಇದ್ದಾಳು ಯಾವಲ್ಲಿ. ಈ ಭೂಮಿಗೆ ತಯಾರ ಮಾಡ್ಯಾರ ತಂಗಿ ಅದ್ಭುತ ಯುಗದಲ್ಲಿ. ಅದಕ್ಕೂ ಮೊದಲು ಲಕ್ಷ ಯುಗ ಶಕ್ತಿಗೆ ಇದ್ದಿದ್ದಿಲ್ಲ ಜಾಗ. ಹೃದಯ ಬಸಬ್ಯಾಡ ಮೂಗ ಕೊಯ್ದೇನು ಕತ್ತೇಲಿ. ವಾದ ಹಾಕಬಾರ್ದು ಇರಬೇಕು ಹೆಂಗ ತಿಳ್ಕೊಂಡು ರೀತಿಲಿ. ವಾದ ಹಾಕಬಾರ್ದು ಇರಬೇಕು ನೀನು ತಿಳ್ಕೊಂಡು ರೀತಿಲಿ. ಹರದಿ ಹೋಯದಿಂದ ಹರರು ಹುಟ್ಟ್ಯಾರ ಅಂತೆ ಹೈಬ್ರಿಡ ವಿಷಯ ತಂದಿರಿ ಅವ ಹಿಂದಿನ ಮೈ ಸೂರ್ ಹಾಕ್ತಾನ ನೋಡು. ಅವ ಏನಲ್ಲಕತ್ತಾನ, ತೊಳಗಿನ ಸೊಂಡಿಲ್ಲ ಹೊಡಿ ತಂಗಿ ಇವನಿ ತೊಳಗಿನ ಸೊಂಡಿಲ್ಲ ಅಂತ ಹೇಳ್ತಾನ. ಅದು ಹಿಂಗೆ ತಲಿ ಹಾಪ್ ಮಾಡ್ಕೊಂಡು ತಿರ್ಗಾಡಕತ್ತದ. ಯಾ ಸೊಂಡಿಲ್ಲ ಹೊಡಿತಾರ ತಂಗಿ, ಯಾರು ಹೊಡಿತಾರ ಅನ್ನೋದು ಗೊತ್ತಿಲ್ಲ. ತಳಗಿನ ಸೊಂಡಿ ಯಾರ ಬಲ್ಲಿ ಇರ್ತದ? ಎಲ್ಲಿರ್ತದ? ನಮ್ಮ ಅಪ್ಪನ ಬಲ್ಯಕ್ ಇರ್ತದ ಆ ಸೊಂಡಿ. ಅದ್ರಲ್ಲಿ ಹೊಡೆದನಪ್ಪ ಅಂತಂದ್ರೆ ಚೇಳು ಹೊಡೆದಂಗ ಅದು. ಒಮ್ಮೆ ಕೊಟ್ಟನಪ್ಪ ಅಂತಂದ್ರೆ ಮಗಳು 9 ತಿಂಗಳು 9 ದಿವಸ ಹೊತ್ಕೊಂಡು ತಿರುಗಾಡಾಳ. ಬರೀ ಆ ಚೇಳಿನ ಹೊಡ್ತಿಗಿ. ಮತ್ತ ಈಕಿನ ಬಲ್ಯಾಕ ಸಿಗ್ತದ ಅದು ಸೊಂಡಿ ಮಂಡಿ ಅಲ್ಲಿ ಸಿಗೋದು. ಅದಕ್ಕೆ ಈ ಭೂಮಿ ಅಂದ್ರ ಬಹಳ ದೊಡ್ಡದ. ಭೂಮಿಯಾಗೆ ಮಾತ್ರ ಎಲ್ಲಾನು ತಯಾರಾಗ್ತಾವ ಅಂತಕಿ ಹೇಳಕತ್ತ. ಈ ಭೂಮಿಗೆ ತಳ ತಯಾರು ಮಾಡಿದವ್ರು ಯಾರದಾರ ಗೊತ್ತಿಲ್ಲ. ಇದು ಹೊತ್ಕೊಂಡು ನಿಂತಾನ ಒಬ್ಬ ಆಧಾರ ಆಗಿ. ಆದಿಶೇಷನ ಆಧಾರ ಮ್ಯಾಗಿ ಭೂಮಿ ನಿಂತದ. ಭೂಮಿ ಎದ್ರಲ್ಲ ತಯಾರಾಗ್ಯದ. ಜಾಂಬು ಋಷಿ ಮಕ್ಕಳು ಮಾತ್ರ 7 ಮಂದಿ ಮಕ್ಕಳಿದ್ರು. ಅದ್ರೊಳಗೆ 4 ಮಂದಿಗೆ ಬಸವಣ್ಣ ಮಾತ್ರ ಕೊಂದ. ಹೆಪ್ಪ ಮುನಿ, ನೀಲ್ ಮುನಿ, ಶೂನ್ ಮುನಿ, ತಾಳ ಮುನಿ, ತಾಟಕ ವರ್ಷ ತಿಳ್ಕೊಂಡು ಹಿಂಗ ರಕ್ತ ಮುನಿ ಬೀಜ ಈ ಪ್ರಕಾರವಾಗಿ ಮಾತ್ರ ಈ ಭೂಮಿ ತಯಾರಾಗಬೇಕಾದ್ರೂ ಸಹಿತ ಬೀಜ ಬೇಕು ತಂಗಿ. ಬೀಜ ಇಲ್ಲಾರ್ದೆ ಅದು ಆಗಿಲ್ಲ. ಬೀಜ ಬಿದ್ದಾಗೆ ಮಾತ್ರ ಭೂಮಿ ತಯಾರಾಗ್ಯದ. 4 ಮಂದಿಗೆ ಮಾತ್ರ ಬಸವಣ್ಣ ಕೊಂದ ಮಾತ್ರ ಈ ಭೂಮಿಗೆ ತಯಾರು ಮಾಡ್ದ. ಹೆಪ್ಪ ಮುನಿಗೆ ಕೊಂದ ಬಳಕ ಈ ಭೂಮಿ ಹೆಪ್ಪಾಗ್ಯದ. ಬೆಗಿ ಮುನಿಗೆ ಕೊಂದ ಬಳಕ ಬಿರ್ರತ್ತ ಬಿಗದಾಳ ಮಗಳಿಕ್ಕಿ. ಅವ ತಯಾರು ಮಾಡ್ಯಾನ ತಂಗಿ ಭೂಮಿಗೆ. ಮತ್ತ ಗಡಿಗೆ ತಯಾರು ಮಾಡ್ಬೇಕಾದ್ರೂ ಸಹಿತ ಬ್ರಹ್ಮ ಕುಂಬಾರ ತಯಾರು ಮಾಡ್ತಾನ. ಆಕಿನ ಗಡಿಗೆ ಬೇಕತ್ರಿ ತಂಗಿ. ನಿನ್ನ ಗಡಿಗೆ ಮೊದಲು ತಳ ಯಾರು ತಯಾರು ಮಾಡ್ಯಾರ? ಬ್ರಹ್ಮ ಕುಂಬಾರ ತಯಾರು ಮಾಡ್ತಾನ. ಅದು ಚಲೋ ಗಡಿಗೆ ಇತ್ತಪ್ಪ ಅಂತಂದ್ರ ಚಲೋ ಬಾಜಾರ್ದಾಗ ಮಾರಾಟ ಆಗ್ತದ. ಅದ್ರಾಗ ಮತ್ತೆ ಅರ್ಧಂಬರ್ಧ ಇತ್ತಪ್ಪ ಅಂತಂದ್ರ ನಡಬರ್ಗ್ ಸೀಳ್ತದ ಗಡಿಗೆ. 2 ಪಳಕ್ ಆಗ್ತದ ನಿನ್ನ ಗಡಿಗೆ. ಈ ಗಡಿಗೆ ತಯಾರು ಮಾಡ್ದವನೇ ನಾ ಅದೇನಿ ತಂಗಿ ಮೊದಲ. ಮತ್ತ ಆ ಗಡಿಗೆ ಆದಪ್ಪ ಅಂತಂದ್ರ ಆ ಗಡಿಗೆ ಸುಮ್ಮ ಇಡ್ಲಾಕನು ಬರಂಗಿಲ್ಲ. ಆ ಗಡಿಗ್ಯಾಗ ನಮ್ಮ ಅಪ್ಪನ ಹೆಪ್ಪ ಬೇಕು. ಆ ಹೆಪ್ಪ ಇದ್ದಾಗ ಮಾತ್ರ ತಂಗಿ ಮೊಸರು ಆಗ್ತದ. ಮೊಸರು ಕೆಟ್ಟ ಮಜ್ಜಿಗೆ ಆಗ್ಬೇಕಾದ್ರ ಅದ್ರ ಒಳಗೆ ನಮ್ಮ ಅಪ್ಪನ ಕಡಗೋಲಿ ಇಟ್ಟು ತಿರುಗಬೇಕು. ಇಟ್ಟು ತಿರುವುದಾಗ ಅವಾಗ ಮಳಗಳು ಬಿರ್ರ ತಿಳ್ಕೊಂಡು ಏನು ಬರ್ತದ? ಬುರ್ಗ್ ಬರ್ತದ. ಬುರ್ಗ್ ಬತ್ತಪ್ಪ ಅಂತ ಮುಂದೆ ಬೆಣ್ಣೆ ಆಗ್ತದ. ಆ ಬೆಣ್ಣೆ ಒಯ್ದಕೆರೆ ಎಲ್ಲಿ ಹಾಕಬೇಕು? ಬೆಂಕಿ ಸನಿಯಾದಾಗ ಒಯ್ಬೇಕು. ಅದಕ್ಕೆ ಬೆಂಕಿ ಸನಿಯಾದಾಗ ಒಯ್ದಾಗ ಅವಾಗ ಮುಂದೆ ಮಾತ್ರ ಅದು ತುಪ್ಪ ಆಗ್ತದ. ಅದು ತುಪ್ಪ ಆಯ್ತಪ್ಪ ಅಂತ ಮತ್ತೆ ಹೊಳಿ ಬಂದು ಹಾಲಿಗೆ ಕೂಡಂಗಿಲ್ಲ ತಂಗಿ. ಏಸು ವರ್ಷ ಆದ್ರೂ ಸಹಿತ ಮತ್ತೆ ಹೊಳಿ ಕೂಡಂಗಿಲ್ಲ.
ತುಪ್ಪ ಆಯ್ತಪ್ಪ ಅಂತಂದ್ರೆ ಮಾತು ಗಪ್ಪದ. ಅದಕ್ಕೆ ತಂಗಿ ಈ ಪ್ರಕಾರವಾಗಿ ನಮ್ಮ ಅಪ್ಪನ ಸ್ವರೂಪದ ಆ ಸ್ವರೂಪದ ಸಾಕ್ಷಾತ್ಕಾರ ನಿನಗೆ ಆಗ್ಬೇಕಾದ್ರೆ ಇನ್ನ ನೀನು ಬಹಳ ಹೊಡಿಬೇಕಾಗ್ತದ. ದುಡ್ದಾಗ ಮಾತ್ರ ಆ ಸ್ವರೂಪ ನಿನಗೆ ಕಾಣ್ತದ. ಅದಕ್ಕೆ ನಾನು ಹೇಳ್ತಾನೆ ಇಲ್ಲಿ ಹರವಿ ಹೃದಯದಿಂದ ಹರಿ ಹರರು ಹುಟ್ಟ್ಯಾರ ಅಂತೆ ಹುಟ್ಟ್ಯಾರ ಅಂತೆ ಹರಿ ಬೇಡ ವಿಷಯ ತಂದಿರಿ ವಿಷಯ ತಂದಿರಿ ನಿನ್ನ ಮನೆಯೊಂದು ಗುರುತ ಇಲ್ಲ ಶೂನ್ಯದ ವಿಷಯ ತಗದೆ ಏನು ನಿನ ಏನೋ ಗುರುತ ಗುಮ್ಮ ಹಾರಿ ಹವದು ಗುಮ್ಮ ಹಾರಿ ಆ ಭಗವಂತಗ ನಿಂದ ಆಡ ಭಾರತ ತಿರುವ ಅವ ಆದಿಕರೇ ಹೌದು ನೀನು ಮಾತ್ರ ಅನಾದೇ ಮೊದಲನೇ ಶೂನ್ಯ ಬಿಳಿ ವರ್ಣ ಎರಡನೇ ಶೂನ್ಯ ಕೆಂಪ ವರ್ಣ ಮೂರನೇ ಶೂನ್ಯ ಹಳದಿ ವರ್ಣ ಕೇಳು ಮರ್ಕಟ್ಟ ಹಾರಿ ಬಿಟ್ಟು ಯಾಸಿ ನಡೆದಂಗ ನಡಿಯ ಭಾರತ ಕರ್ಕಟ್ಟ ಸಾಧಿಸಿಕೊಂಡು ನೋಡ ಬ್ರಹ್ಮಕಳ ಸೂತ್ರ ಇರುತ್ತಾನ ಘಟ ಹೆಚ್ಚಿಗಿದ್ರ ನಿನ್ನ ಶಕ್ತಿ ಪರಾಣ ತೆರ್ಕೊಂಡು ಯಾಕೆ ಬಿದ್ದೈತಿ ಹುಚ್ಚುಚ್ಚಾಡಿ ತಿಂದಿಯ ಲತ್ತಿ ಹಂಗ ಸಹದ ಕಾಟ ಪರಾಣಕ ಇಚ್ಛಾ ಮಾಡಿ ಯಾಕ ಬೇಡಿದಿ ಗಂಡಿನ ಊಟ ಅದಕ್ಕೆ ಇವ್ರು ಮೊದಲು ಪಡ್ಡಿ ಬೇಕಂತ ಹೇಳಿದ್ರೆ ಅಗಾಳ ತತ್ತಿ ಇಡ್ಬೇಕಾದ್ರ ಆ ಪಡ್ಡಿಗೆ ಅಂತ ಹುಂಜ ಬೇಕು ಅನ್ನೋದ್ರ ಬಗ್ಗೆ ಕವಿ ಹೇಳ್ತಾನೆ ಇಲ್ಲಿ ಏನಂತಾನವ ಕಲೆ ಎಂಬ ಕೋಳಿಗಿ ಓಂಕಾರನ್ನು ಹುಂಜ ಕೂಗಿ ಹಿಂದೂ ಗರ್ಭದಲ್ಲಿ ತಾಸಾಗಿ ತತ್ತಿ ಇಟ್ಟಿತು ನಮ್ಮ ಹುಂಜಿನ ಪುಣ್ಯ ಸಹಸ್ರ ತತ್ತಿ ಭೂಮಿಗೆ ಬಿಟ್ಟಿತು ಓಮ ಎಂಬು ಹುಂಜ ಮೊದಲ ಇಕಿಯ ಪಡ್ಡಿಗೆ ಮೆಟ್ಟಿತು ಒಂದನೇ ತತ್ತಿಲೆ ಶಿವ ಸರಸ್ವತಿ ಎರಡನೇ ತತ್ತಿಲೆ ವಿಷ್ಣು ಪಾರ್ವತಿ ಮೂರನೇ ತತ್ತಿಲೆ ಬ್ರಹ್ಮ ಲಕ್ಷ್ಮಿಗೆ ಜನಿಸಲು ಪಟ್ಟಿತು ಇದು ಓದಿಕೊಂಡ ಪಂಡಿತರ ಮನಕನ ಇದು ಓದಿಕೊಂಡ ಪಂಡಿತರ ಮನಕನ ಟೇತು ಬದಲ ಜನ್ಮ ಆಯಿತು ಬದಲಾಸಿ ಭಾಷಿಂಗ ಕಲಿತು ಆ ಶಿವನ ತಂಗಿ ಸರಸ್ವತಿಗೆ ಬ್ರಹ್ಮಗ ಕೊಟ್ಟಿತು ವಿಷ್ಣು ಸಹೋದರಿಗೆ ನಾರಾಯಣಗ ಕೊಡಲು ಪಟ್ಟಿತು ರುದ್ರನ ಸಹೋದರಿಗೆ ನಾರಾಯಣಗ ಕೊಡಲು ಪಟ್ಟಿತು ಪರಮೇಶ ಹುಂಜಾಗಿ ಹಿಡ್ದನ ಹೆಡಕ ಪಾರ್ವತಿಗೆ ಹಾಕ್ಯನ ಬುಡುಕ ಸೂರ್ಯದಿಂದ ಹಾಕ್ಯನ ತೊಡಕ ಏಟ ಇಟ್ಟಿತು ಅಜ ಹರಿ ಹರವಿಂದ ವಿರದಿಂದಿಕಿಗೆ ಗರ್ಭ ಗಟ್ಟಿತು ಅಜ ಹರಿ ಹರರ ವಿರದಿಂದಿಕಿಗೆ ಗರ್ಭ ಗಟ್ಟಿತು 88 ತತ್ತಿ ಇಟ್ಟಾಳಿಕೆಯ ಪಾರ್ವತಿ ಸರಸ್ವತಿ ಎಂಬ ಕೋಳಿ ತತ್ತಿ ಸ್ವರ ಮಾಡಿತು ತತ್ತಿ ಇಡುವುದಕ್ಕಾಗಿ ಆಶ್ರಯದೊಳಗ ಜಾಗ ನೋಡಿತು ಮೋತಿ ಚೊಚ್ಚಿ ಮರಿ ತೆಗೆದು ಮಕ್ಕಳ ಗುಡಾಡಿತು ಲಕ್ಷ್ಮಿ ಮರಿ 800 ಸರಸ್ವತಿ ಮರಿ 300 ವಸ್ತು ಸೇರಿ 10,000 ಲೆಕ್ಕ ಕೂಡಿತು ಹುಂಜಿನ ಹೆಸರು ಹೇಳಿ ಹಡಿಸ ಕೋಳಿ ಜೋಗಳ ಹಾಡಿತು ಹುಂಜಿನ ಹೆಸರು ಹೇಳಿ
ವರ್ಷ ಕೋಳಿ ಜೋಗಳ ಹಾಡಿತು ಓಂಕಾರ ಔಷಧ ಮುತ್ತ ಜನೆ ನಿನ್ನ ಬೆಳಿ ಬೆಳಿಲಿ ಜೋಜ ನಿನ್ನ ಬೆಳಿ ಬೆಳಿಲಿ ಜೋಜ ಎಂದು ಕೂಡಿದ ನಿನ್ನ ಕೆಲ ಎಂಬು ಕೋಳಿಯ ಜಂಗ ತೊಳಿಲಿ ಜೋಜ ಆದಿ ಮಧ್ಯ ಅಂತ್ಯ ತತ್ತಿ ಹುಟ್ಟಿಸಿದ ಭಗವಂತಗೆ ಜೋಜ ಹೌದು ಭಗವಂತಗೆ ಜೋಜ ಬ್ರಹ್ಮ ವಿಷ್ಣು ಮಹೇಶ್ವರ ಮೂವರು ಸುಪುತ್ರರಿಗೆ ಜೋಜ ಸಹಸ್ರ ಸಹಸ್ರ ಲಕ್ಷಾನು ಕೋಟಿಗಳ ಜನ್ಮದಾತಗೆ ಜೋಜ ಹೌದು ಜನ್ಮದಾತಗೆ ಜೋಜ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಭಗವಂತಗೆ ಜೋಜ ಏ ಜತಿ ಬೇಕು ಪತಿ ಒಬ್ಬ ಅವ ಇದ್ರ ಈಕಿಂದು ರಬ್ಬ ಗತಿ ಕಾಣ್ತದ ಈಕಿನ ಹಬ್ಬ ಕಳೆ ಅಣಬಾಟ ಪತಿ ನಾತ ಇರುತ್ತನ ಚಂದ ಮಾತ್ರ ಕಾಣ್ತೈತಿ ಘಟ ವಸ್ತ ಒಡವಿಕ್ಕಿಂತ ಹೆಚ್ಚಿಗೆಲೆನ ಹರದೇಶ್ವರ ಘೂಟ ಏ ಹೆಚ್ಚಿಗೆ ಇದ್ರ ನಿನ್ನ ಶಕ್ತಿ ಪರಾಣ ತೆರಕೊಡು ಯಾಕೆ ಬಿದ್ದೈತಿ ಹುಚ್ಚುಚ್ಚಾಡಿ ತಿಂದಿಯಲತ್ತಿ ಹಂಗ ಸಹಲ ಕಾಟ ಪರಾಣಕ ಇಚ್ಛ ಮಾಡಿ ಯಾಕ ಬೇಡಿದ ಗಂಡಿನ ಊಟ ಮಧು ಕೈಟಬ ಮದ ಮತ್ಸರ ಮೈಸಾಸುರದ ಅನಾಚಾರ ಅಂಬಗುಣನೆ ಸುಂಬ ನಿಸುಂಬರ ಸಂಹಾರ ಮಾಡುವಕ ಸಾಂಬ ಬ್ರಹ್ಮ ವಿಷ್ಣು ವಿಚಾರ ಮಾಡ್ಯಾರ ಹೈಕೊಂಡು ತೂಕ ಸಾಂಬ ಬ್ರಹ್ಮ ವಿಷ್ಣು ವಿಚಾರ ಮಾಡ್ಯಾರ ಹೈಕೊಂಡು ತೂಕ ರಾಜೇಶ್ವರಿ ನಾಮ ಇಟ್ಟು ಷಡ್ ಸಂಪತ್ತಿ ಶಸ್ತ್ರ ಕೊಟ್ಟು ದೇವಿ ಅಂದ್ರ ಹೆಣ್ಣ ಅಂತ ತಿಳಿದೇನ ಮನಕ ಎಷ್ಟು ತಿಳಿಸಿ ಹೇಳಬೇಕ ನಿನಗ ಮಾನ್ಗೇಡಿ ಮೂರ್ಖ ಎಷ್ಟು ತಿಳಿಸಿ ಹೇಳಬೇಕ ನಿನಗ ಮಾನ್ಗೇಡಿ ಮೂರ್ಖ ಮಾಯಾ ಸಹಿತ ಬ್ರಹ್ಮ ಚೈತನ್ಯ ಅದರಿಂದಲೇ ಸಹಸ್ರ ಶೂನ್ಯ ತಂಗಿ ಹೆಣ್ಣ ಹುಟ್ಟಿತು ನಿನ್ನೆ ಮೊನ್ನೆ ಸಂಜಿ ಟೈಮಕ್ಕ ನಿನ್ನ ಹೆಣ್ಣ ಇದ್ದಿದ್ದಿಲ್ಲ ಏಳೋ ವಾರದ ಅಚ್ಚಿಕ ನಿನಗೊಂದು ಮಾತು ಕೇಳ್ತೀನಿ ಉತ್ತರ ಕೊಡುವ ಹೈಕೊಂಡು ತೂಕ 18 ಕೈಗಳು ದೇವಿಗೆ ಯಾಕ 17 ಒಪ್ಪಲಿಲ್ಲೇನ ಅದಕ ಸಹಜ ಅಲ್ಲ ಅಧ್ಯಾತ್ಮ ತೂಕ ಮಾತ ನಾಜೂಕ ಕಟಾರ್ ನೀರ ಸೈ ಆದಿತ್ಯನ ಗೋವ ಕಾಜೂಕ ಅದಕ್ಕೆ ಮತ್ತೇನು ಹೇಳ ಹೆಣ್ಮಗಳು ಹಾಲಿನ ಸುದ್ದಿ ತೆಗೆದು ಕೂಡಲೇ ಅಕ್ಕವ್ವ ಮಾಯವ್ನ ಕಡೆ ಹೋಗ್ಯಾಳಕಿ ಅಕ್ಕವ್ಗ ಮಾಯವ್ಗ ಒಟ್ಟೆ ಹಾಲು ಬಿದ್ದಿಲ್ಲತ್ತ ಮತ್ತ ಮಾಯಾವ ಹೆಣ್ಣು ಅಂತೇಳಿ ಈಕಿಗೆ ಯಾರು ಹೇಳ್ಯಾರ ಯಾರಿಗೆ ಕುನ್ರಿ ಪೂಜಾರಿಗಳಿಗೆ ಇಲ್ಲಿ ಹಾಲು ಮತ್ತ ಬೆಳಸವ್ರಿಗೆ ಕೇಳು ಮಾಯಾವೇನು ಹೆಣ್ಣು ಅದಾಳು ಏನು ಗಂಡ ಅದಾಳ ಅನ್ನೋರ ಬಗ್ಗೆ ಹೇಳ್ತಾರ ಮಾಯಾವ ಹೆಣ್ಣು ಅಲ್ಲಕ್ಕಿ ವಿಷ್ಣುನ ಅವತಾರಿ ಅದಾಳಕಿ ಯಾರು ಮಾಯಾವ ನೋಡಿನಿ ಆಕಿ ಒಪ್ಪಾರಕಿ ಮೀಸಿ ಕಂಡವ ಯಾರಿಗೆ ಮಾಯಾವ್ಗ ಗಂಡದಾನವ ವಿಷ್ಣುನ ಅವತಾರ ಅದ ತಂಗಿ ಅಲ್ಲಿ ಆಕಿಗೆ ಹಾಲು ಬೀಳ್ಬೇಕಾದ್ರೂ ಸಹಿತ ಒಬ್ಬ ಗಂಡಸ ಮಗನೇ ಬಂದಾನ ಅಲ್ಲಿ ಬೀರಣ್ಣ ದೇವ್ರದ
ವರ್ಷದಿಂದ ಜಗಳ ಆಡ್ಲಕತ್ತಿದ್ರು ಅಕ್ಕವ ಮಾಯವ್ ಇಬ್ರು. ಹೌದು ನಂದ ಅಂತ ಹೇಳಿ ಜಗಳಾಡುವಂತ ಟೈಮ್ದೊಳಗ ಅಲ್ಲೊಬ್ಬ ಗಂಡಸು ಬಂದು ಏನು ಹೇಳ್ದ, ಏನ್ ಹೇಳ್ಯಾರ? ಸುಮ್ನೆ ಯಾಕೆ ಕಚ್ಚಾಡ್ಲಕತ್ತೀರಿ ನೀವು ಇಬ್ರು, ನಾ ಹೆಂಗ್ ಹೇಳ್ತೀನಿ ಹಂಗ ಮಾಡ್ರಿ ಅಂತ ಹೇಳ್ದ. ಅಲ್ಲಿ ಒಂದು ಹೊತ್ತಿತ್ತು, ಹೊತ್ತಿನ ಮ್ಯಾಗ ಮಾತ್ರ ಈ ಬೀರಣ್ಣ ದೇವರು ತೊಟ್ಲ ಇಟ್ರು. ಹೊತ್ತಿನ ಮ್ಯಾಗ ತೊಟ್ಲ ಇಟ್ಟು ಏನ್ ಮಾಡಿದ್ರು, ಇದಕ್ಕೆ 5 ಸುತ್ತು ಹೊಡಿರಿ. ಯಾರ ಮನ್ಯಾಗ ಹಾಲು ಮೊದಲು ಬೀಳ್ತಾವ ಅವ್ರಿಗೆ ಮಾತ್ರ ಕೂಸಿಗೆ ಮಾತ್ರ ಕೊಡ್ತೀವಿ ಅಂತ ತಿಳ್ಕೊಂಡು ಅಲ್ಲಿ ಬಂದು ನ್ಯಾಯ ಬಗೆಹರಿಸದ ಒಬ್ಬ ಗಂಡಸ ಮಗ ಅದಾನ. ಅವನ ಹೆಸರು ಏನಂತ ಕೇಳಿದ್ರೆ ಇದನ್ನು ತಿಪ್ಪಲಿ ಆದ್ರೆ ಆಕಿ ಗೊತ್ತೇ ಇಲ್ಲ. ಸುಮ್ಮ ಅಕ್ಕವನು ಮಾಯವನು ಮನ್ಯಾಗ ಹಾಲು ಬಿದ್ದವನ ಹೇಳುದು. ಅಲ್ಲಿ ಒಬ್ಬ ಗಂಡಸ ಮಗ ಬಂದಾನ ತಂಗಿ, ಅವನ ಹೆಸರು ಏನದ ನೋಡ ಮತ್ತೊಮ್ಮೆ ಎದ್ದಾಗ ಹೇಳು. ನೀ ಆ ವಿಷಯ ಗೊತ್ತಿದ್ರೆ ಮಾತ್ರ ಕೇಳಿರ್ಬೇಕಲ್ಲ. ಹಂಗ ಬೀಳಂಗಿಲ್ಲ ತಂಗಿ, ಹಾಲ ಸುಮ್ನೆ ಹೆಂಗ್ ಬೀಳ್ತಾವ. ಮತ್ತೇನ್ ಹೇಳ್ತಾಳ, ಎಷ್ಟೋ ಮಂದಿ ಏನೇನೋ ಹೆಂಡ್ರು ಮಕ್ಳು ಮಾಡ್ಕೊಂಡ್ರು ಸೈತಕ್ಕೆ ಹೊಟ್ಟೆ ಅವ್ರ ಮನ್ಯಾಗ ಹಾಲು ಬಿದ್ದಿಲ್ಲ, ಮಕ್ಕಳು ಆಗಿಲ್ಲ ಅಂತ ಹೇಳ. ಹೊಟ್ಟೆ ರಗಡೆ ಮುಟ್ಟಿದ ರಗಡೆ ಸರಿ ಮುಟ್ಟಿ ಇಲ್ಲಿಗೆ ಬಂದಿದಿ, ಯಾಕೆ ಬಿದ್ದಿಲ್ಲ ಮನ್ಯಾಗ ಹಾಲ? ಎಷ್ಟೋ ಮಂದಿ ಮಕ್ಕಳಾಗಿಲ್ಲ ಸರಿಯಾಗಿ. ಮತ್ತ ಅದು ಭೂಮಿನೇ ಪೂರ ಹೊಟ್ಟಿ ತಪ್ಪ ಅದು ಅಲ್ಲಿ ಹಂಗ ಮಕ್ಕಳಾತವ ತಂಗಿ. ಬೇಕಾದಂತ ಬಂಗಾರ ಬೀಜ ಒಯ್ದ್ಬಿಡ್ತೀನಿ ಸೌಳು ಭೂಮಿಯಾಗ ಹಂಗ್ಯಾಂಗ ನಾಡ್ತದ. ಭೂಮಿ ಸೌಳು ಆಳಿ ತಪ್ಪ ಆತಂದ್ರ ಭೂಮಿ ತಪ್ಪದದು. ಹೌದು, ನೇಗಲ ಹೊಡ್ಯಾವ್ ತಪ್ಪಿಲ್ಲ ಅದು. ಇಲ್ಲ ಅವ ನೇಗಲ ಹೊಡ್ಯಾಂಗ ಹೊಡೆದಿರ್ತಾನ ಕರಿ, ಅದು ಭೂಮಿಯಾಗ ಹೊಟ್ಟಿ ತಪ್ಪ ಆತಂದ್ರ ತೊಗೊಂಡು ಏನ್ ಮಾಡುದ? ಹೆಂಗ್ ರೈತ ಮಾಡ್ಬೇಕಾಗಿತ್ತು ಮಾಡಿಟ್ಟಾನಮ್ಮ. ಯಾರ್ರಿ? ಯಾವ ನಮ್ಮ ಶಿವಶಂಕರ್ ಕಾಕ ಅವ್ರ ಬಿರಾದಾರ್ ಸಾಕಿನ ಅವರಾದ ಈ ಮಾನವ ಭಾವಿಗಳಾದರೂ ಕೂಡ